ಹಲೋ ಮಕ್ಕಳೇ, ನಾವಿಲ್ಲಿ ಸ್ಕ್ಯಾಟರ್ ಡಯಾಗ್ರಾಮ್ನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಎಕ್ಸ್ ಮತ್ತು ವೈ ವೇರಿಯಬಲ್ ಕೊಟ್ಟಿದ್ದಾರೆ. ಎಕ್ಸ್ ವೇರಿಯಬಲಲ್ಲಿ ಕೊಟ್ಟಿರೋದನ್ನು ಎಕ್ಸ್ ಆ್ಯಕ್ಸಸಲ್ಲಿ ಹಾಕ್ಕೊಡೋಣ. ಸೊ ಫಸ್ಟ್ಗೆ 10, 20, 30, 40, 50, 60, 70, 80. ಓಕೆ, ಇದಾದಮೇಲೆ ನೆಕ್ಸ್ಟು ವೈ ಆ್ಯಕ್ಸಸಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂಸ್ನ ಹಾಕ್ಕೊಳ್ಳೋಣ. ನಾನು ಇಲ್ಲಿ 5, 10, 15, 20, 25, 30, 35, 40, 45, 50, 55, 60 ಇಷ್ಟೊಂದು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಪ್ಲಾಟ್ ಮಾಡಬೇಕು. ಓಕೆ, ಸೊ ಪ್ಲಾಟ್ ಹೇಗೆ ಮಾಡೋದು ಅದನ್ನು ನಾವಿಲ್ಲಿ ನೋಡೋಣ. ಬನ್ನಿ ಇವಾಗ ಪ್ಲಾಟ್ ಮಾಡೋಣ. ಸೊ ಎಕ್ಸ್ ಆ್ಯಕ್ಸಸ್ 10 ಇರಬೇಕಾದ್ರೆ ವೈ 25 ಇದೆ. ಸೊ ಎಕ್ಸ್ 10 ಇರಬೇಕಾದ್ರೆ ವೈ 25 ಇದೆ. ಸೊ ಇದು ಒರಿಜಿನ್, ಇದು ಎಕ್ಸ್ ಆ್ಯಕ್ಸಸ್ ಮತ್ತು ಇದು ವೈ ಆ್ಯಕ್ಸಸ್. ಓಕೆ, ಸೆಕೆಂಡ್ ಒನ್ನಲ್ಲಿ ಎಕ್ಸ್ 20 ಇರಬೇಕಾದ್ರೆ ವೈ ಕೂಡ 20 ಇದೆ. ಸೊ ಎಕ್ಸ್ 20 ಇರಬೇಕಾದ್ರೆ ವೈ ಕೂಡ 20. ಥರ್ಡ್ ಒನ್ನಲ್ಲಿ ಎಕ್ಸ್ 30 ಇರಬೇಕಾದ್ರೆ ವೈ 25, 30 ಮತ್ತು ವೈ 25. ಫೋರ್ತ್ ಒನ್ನಲ್ಲಿ ಎಕ್ಸ್ ಆ್ಯಕ್ಸಸಲ್ಲಿ 40, ವೈ ಆ್ಯಕ್ಸಸಲ್ಲಿ 35. ಎಕ್ಸ್ ಆ್ಯಕ್ಸಸಲ್ಲಿ 40, ವೈ ಆ್ಯಕ್ಸಸಲ್ಲಿ 35. ನೆಕ್ಸ್ಟು 50 ಆ್ಯಂಡ್ 40. ನೆಕ್ಸ್ಟು 60 ಮತ್ತು 35, 70 ಮತ್ತು 50, 80 ಮತ್ತು 45. ಇದನ್ನು ನೀವು ನೋಡ್ತಾ ಹೋದರೆ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡುವಷ್ಟು ಕ್ಲೋಸ್ ಆಗಿ ಇದೆ. ಸೊ ಇದಕ್ಕೆ ನಾವು ಯಾವ ರಿಲೇಷನ್ ಅಂತ ಹೇಳಬೇಕಾಗುತ್ತೆ. ಸೊ ಇಲ್ಲಿ ನೋಡಿದ್ರೆ ಈ ಸ್ಕ್ಯಾಟರ್ಡ್ ಡಯಾಗ್ರಾಮಲ್ಲಿ ಪಾಯಿಂಟ್ಸು ತುಂಬ ಕ್ಲೋಸ್ ಆಗಿದೆ ಮತ್ತು ಅಪ್ವರ್ಡ್ ಲೈನಲ್ಲಿ ಹೋಗ್ತಾ ಇದೆ. ಸೊ ಇದಕ್ಕೆ ನಾವು ಕೋರಿಲೇಷನ್ನ ಕನ್ಕ್ಲೂಡ್ ಮಾಡಬೇಕು. ಸೊ ನೀವು ಕನ್ಕ್ಲೂಷನ್ ಹೇಗೆ ಕೊಡ್ಬೋದು ಅಂದರೆ, ದೇರ್ ಇಸ್ ಅ ಪಾಸಿಟಿವ್ ಕೋರಿಲೇಷನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಅಂತ ನೀವು ಕನ್ಕ್ಲೂಡ್ ಮಾಡ್ಬೋದು. ಥ್ಯಾಂಕ್ ಯು.